ಬನ್ನಿ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತಂದ್ರೆ ಮಾಲ್ ಇಂಟ್ರಡ್ಯೂಸ್ ಮಾಡಕ್ಕಂತ ನಿಮಗೆ ಖಂಡಿತ ನಾವು ಹುಬ್ಳಿ ಒಳಗದವಿ. ಹುಬ್ಳಿ ಒಳಗಿರುವಂಥ ದೊಡ್ಡ 4ನೇ ಮಾಲ್ ಅಂತಂದ್ರೆ ಅದು ಇನ್ ಆರ್ಬಿಟ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ವೀಕ್ಷಕರ, ಒಳಗಡೆ ಮಾತ್ರ ಡಿಸೈನ್ ಹಾಗೆ ಈ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಮಸ್ತ್ ಐತಿ. ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಡ್ರೈವ್ ಇನ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಡ್ರೈವ್ ಇನ್ ಕಿಚನ್ ಬ್ಲಾಗ್ಸಿಂದ ಹಾಗೂ ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ಬನ್ನಿ ವೀಕ್ಷಕರ, ಇವತ್ತಿನ ನಮ್ದು ಸಂಕ್ಷಿಪ್ತವಾದಂಥ ಒಂದು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದೀನಿ. ಅದು ಏನಪ್ಪ ಅಂತಂದ್ರೆ ಇನ್ ಆರ್ಬಿಟ್ ಮಾಲ್ ನಮ್ಮ ಹುಬ್ಳಿ ಒಳಗೆ ಓಪನ್ ಆಗೈತಿ. ಭಾಳ ಅಂದ್ರೆ ಭಾಳ ಖುಷಿ ಪಡೋವಂಥ ವಿಷಯ ಆಗೈತಿ ಹುಬ್ಳಿ ಜನರಿಗೆ. ನೋಡ್ತಿರ್ಬೋದು ನೀವು ಎಷ್ಟು ಜನ ಬಂದಾರಂದ್ರೆ ಬರೀ ಮಾಲ್ ತುಂಬ ಬರೀ ಜನನೇ ಅದಾರ. ಇಲ್ಲಿ ಶಾಪ್ಗಳು ಇನ್ನೂ ಓಪನ್ ಆಗಿದ್ದು ಕಡಿಮೆ, ಓಪನ್ ಅಷ್ಟು ಕಷ್ಟ ಆಗ್ಯವ. ಅದರ ವಿಡಿಯೋ ಮಾತ್ರ ಮಾಡೋಕ್ಕೆ, ಜನ ನೋಡೋಕೆ, ಓಡಾಡೋಕೆ ಮಾತ್ರ ಮಸ್ತ್ ಬಂದಾರ. ನಮಗೂ ಭಾಳ ಖುಷಿ ಆಗೈತಿ, ಹಾಗಾಗಿ ನಾವು ಬಂದೇವಿ. ನೋಡ್ತಿರ್ಬೋದು ಇಲ್ಲೇ ಏನೋ ಒಂದು ಹೊಸದಾಗಿ ಯಾವ್ದಾಯ್ತು ಜನರಿಗೆ ನೋಡ್ಬೇಕನ್ನೋದು ಅಥವಾ ಅಲ್ಲಿ ಹೋಗಿ ಎಂಜಾಯ್ ಮಾಡ್ಬೇಕನ್ನೋದು ಭಾಳ ಆಸೆ. ಹಂಗೆ ನಮ್ಮ ಜನ ಅಂತಂದ್ರಲ್ಲ, ಎಲ್ಲ ಜನರೂ ಆಸೆನೂ ಅದೇ ಇರ್ತದೆ. ನಮಗೆ ಭಾಳ ಖುಷಿ ಆಗೈತಿ. ಹಾಗೆ ನೀವು ಈ ವಿಡಿಯೋ ನೋಡಿ ಖುಷಿ ಪಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಭಾಳ ಅಂದ್ರೆ ಭಾಳ ನೋಡ್ತಿರ್ಬೋದು ವೀಕ್ಷಕರೇ, ಎಷ್ಟು ಜನ ಬರ್ತಾರೆ ಅಂತಂದ್ರೆ ಹಂಗೈತಿ ಮಾಲ್. ಯಾಕಂದ್ರೆ ನೀವು ನೋಡ್ತಿರ್ಬೋದು ಒಳಗಡೆ ಎಷ್ಟು ಚಲೋ ಡೆಕೋರೇಷನ್ ಹಾಗೆ ಆ ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಮೇಂಟೈನ್ ಮಾಡ್ಯಾರ ಅಂತಂದ್ರೆ ಬರ್ರಿ ವೀಕ್ಷಕರ, ಈ ವಿಡಿಯೋನ ಸಂಕ್ಷಿಪ್ತವಾಗಿ ಸಿಂಪಲಾಗಿ ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ. ನೋಡ್ತಿರ್ಬೋದು. ಹಾಗೆ ಹುಬ್ಳಿ ಜನರು ಏನಾರ ನೋಡ್ತಿದ್ರೆ ಇಲ್ಲೇ ನಿಮ್ಗೆ ಜಾಬ್ಗಳು ವೇಕೆನ್ಸಿ ಇದಾವೆ. ಯಾರಾದರೂ ಬಂದು ಜಾಬ್ ಸರ್ಚ್ ಮಾಡ್ತಿದ್ರೆ ಹುಬ್ಳಿ ಇನ್ ಆರ್ಬಿಟ್ ಮಾಲ್ ಒಳಗೆ ಬಂದು ಹುಡುಕ್ರಿ. ಹಾಗೆ ಇಲ್ಲೇ ಇರೋವಂಥ ಒಂದು ಆಫೀಸಿಗೆ ಭೇಟಿ ನೀಡ್ರಿ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೊಟ್ಟು ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಅಪ್ಲೈ ಮಾಡ್ಕೊರಿ. ನೋಡ್ತಿರ್ಬೋದು ವೀಕ್ಷಕರೇ, ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಮೇಂಟೈನ್ ಮಾಡ್ಯಾರ ಅಂತಂದ್ರೆ ಇದ್ರಾಗ ಮಸ್ತ್ ಮಾಡ್ಯಾರ. ನಮ್ಮ ಹುಬ್ಳಿ ಒಳಗೆ ಈ ಥರ ಅಂತರೂ ಇಲ್ಲ ಯಾವ ಡಿಸೈನೂ ಈ ಥರ ಮಾಲ್ ಇದು ಮಾತ್ರ ಮಸ್ತ್ ಐತೆ ನಮ್ಗೆ. ಖಂಡಿತ ನಮಗಂತರೂ ಭಾಳ ಇಷ್ಟ ಆಗೈತಿ. ಯಾಕಂದ್ರೆ ಬರೀ 3 ಮಾಲ್ ಇದ್ವು, ಒಂದು ಲಕ್ಷ್ಮಿ ಮಾಲ್, ಒಂದು ಅರ್ಬನ್ ಓಯಸಿಸ್ ಮಾಲ್, ಒಂದು ಯು ಮಾಲ್. ಈಗ ಇನ್ ಆರ್ಬಿಟ್ ಮಾಲ್ ಬಂದು ಟಕ್ಕರ್ ಕೊಟ್ಬಿಟ್ಟೈತಿ ಈ 3 ಮಾಲ್ಗೆ. ನೋಡೋಣ ಇದು ಕೂಡ ಎಷ್ಟು ದಿನದವರೆಗೂ ಹೀಗೆ ಹೋಗ್ತೈತಿ ಅಂಥೇಳಿ. ನೋಡ್ತಿರ್ಬೋದು ನೀವು, ಹೋಮ ಹವನ ಪೂಜೆ ಪುನಸ್ಕರಣ ಮಾಡಿ ನಮ್ಮ ಹುಬ್ಬಳ್ಳಿ ಸಂಪ್ರದಾಯದ ಪ್ರಕಾರ ಹಾಗೂ ಭಾರತೀಯ ಸಂಪ್ರದಾಯದ ಪ್ರಕಾರ ಪ್ರತಿಯೊಂದು ಏನು ಮಾಡಿದ್ರು ಪೂಜೆ ಮಾಡಬೇಕು, ಹೋಮ ಮಾಡಬೇಕು, ದೊಡ್ಡದೊಂದು ಏನಾರ ಕಟ್ಟಬೇಕು. ಹಂಗೆ ಮಾಡಿ ಓಪನ್ ಅಂತರೂ ಮಾಡೇ ಬಿಟ್ಟಾರ. ಇವತ್ತಿನೊಳಗೆ ನಾನು ಹುಬ್ಳಿ ಲ್ಯಾಂಗ್ವೇಜ್ ಒಳಗೆ ಮಾತಾಡೇ ಇರಲಿಲ್ಲ. ಈ ವಿಡಿಯೋ ನೋಡ್ತಿದ್ದಂಗೆಲ್ಲ ಹಾಗೆ ನಮಗೇನೋ ಗೊತ್ತಿಲ್ಲ, ಒಟ್ಟು ಹುಬ್ಳಿ ಇದ್ರೊಳಗೆ ಮಾತಾಡ್ಬಿಡೋಣ ಅಂಥೇಳಿ ಇವತ್ತು ಈ ವಿಡಿಯೋ ಮಾಡಿಬಿಟ್ಟಿವಿ. ಭಾಳ ಅಂದ್ರೆ ನನಗೆ ಖುಷಿ ಕೊಟ್ಟಿದ್ದು ಅಷ್ಟೇ. ಎಷ್ಟು ಜನ ಬಂದಿದ್ರು ಅಂದ್ರೆ ನಮಗಂದ್ರೂ ಖುಷಿ ಕೊಡೋಂಥದ್ದು ಅದೇ ಆಗೈತಿ. ಖಂಡಿತ ನೀವು ಕೂಡ ಮಿಸ್ ಮಾಡಬೇಡ್ರಿ. ನಿಮ್ಮ ಮನೆ ವಯಸ್ಸಾದವರಾಗಿರಲಿ ಅಥವಾ ನೀವಾಗಿರಲಿ ಅಥವಾ ಹೆಂಡತಿ ಮಕ್ಕಳಾಗಿರಲಿ, ಮನೆ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಯಾರೇ ಆಗಿರಲಿ, ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗ್ರಿ, ಈ ಥರ ಮಾಲ್ ಒಳಗೆ ಹೋಗ್ರಿ, ಎಂಜಾಯ್ ಮಾಡಿರಿ, ಸುತ್ತಾಡ್ರಿ. ಯಾಕಂದ್ರೆ ಇಲ್ಲಿ ಏನೋ ರೊಕ್ಕ ಕೊಡೋಂಥದ್ದು ಅವಶ್ಯಕತೆ ಇರೋಲ್ಲ ಸುತ್ತಾಡೋಕ್ಕೆ. ಬಟ್ ನೀವು ಏನಾರು ಅಲ್ಲಿ ಪರ್ಚೇಸ್ ಮಾಡ್ತೇನೆಂದ್ರೆ 100% ನೀವು ದುಡ್ಡು ಅಂದ್ರೆ 1 to ಡಬಲ್ ಅಲ್ಲ 3 ಆದರೂ ಕೊಡಬೇಕು. ಏನು ಮಾಡೋಕ್ಕೆ ಬರೋಲ್ಲ. ಮಾಲ್ ಒಳಗೆ ಒಂದು ಸ್ವಲ್ಪ ಎಲ್ಲ ಕಾಸ್ಟ್ಲಿ. ಇಲ್ಲೇ ಇನ್ನೂ ಗೇಮಿಂಗ್ ಸೆಕ್ಷನ್ ಅಂತೂ ಓಪನ್ ಆಗಿಲ್ಲ ಸದ್ಯಕ್ಕೆ, ಮುಂದೆ ಆಗ್ಬೋದೇನೋ. ಆ್ಯಂಡ್ ಫಿಲಿಮ್ಸ್ PVR ಕೂಡ ಇನ್ನೂ ಓಪನ್ ಆಗಿಲ್ಲ. ಹಾಗೆ ಇವಿನ್ನೂ ಮುಂದಿನ ದಿನ ಒಳಗೆ ಓಪನ್ ಆಗ್ಬೋದು. ಬಟ್ ಓಪನ್ ಆಗ್ತವೆ 100%. ಯಾಕಂದ್ರೆ ನೋಡ್ತಿರ್ಬೋದು ವೀಕ್ಷಕರ, ಇಷ್ಟು ದೊಡ್ಡ ಮಾಲ್ ಇಟ್ಕೊಂಡು ಅವನು ಇಟ್ಟಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಇಲ್ಲ ಜನನೇ ಬರೋಲ್ಲ, ಭಾಳ ಇಷ್ಟ ಆಗ್ಬಿಡ್ತೈತಿ. ಬಟ್ ಬರಲಿ, ನೋಡ್ತೀರಿ ಹಿಂಗೆ ಇನ್ನೂ ಜನ ಬರ್ತಾ ಇದ್ದಾರೆ ಹಿಂಗೆ ಬರ್ತಿರಲಿ. ಫೋಟೋ ವೀಡಿಯೋ ಅಂತರೂ ಮಸ್ತ್ ಜಬರ್ದಸ್ತ್ ತೊಗೊಳಾಗಂತಾರೆ ಎಲ್ಲರೂ. ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾಯಿದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಗೇಮಿಂಗ್ಸ್ ಅವು ಇವು ಅಂತ ಇಟ್ಟಾರ. ಇದ್ರೊಳಗಿರೋ ಅಂಥ ಇನ್ಫ್ರಾಸ್ಟ್ರಕ್ಚರ್ ಅಂತರೂ ನೋಡೋಂಥದ್ದು ಐತಿ. ನೀವೇನಾರ ಹುಬ್ಳಿಗೆ ಬಂದಿದ್ರೆ ಮಿಸ್ ಮಾಡ್ದನೆ ಮೊದಲು ಈ ವಿಡಿಯೋನ ನೋಡ್ತಿದ್ದಂಗೆ ಬಂದು ಇನ್ ಆರ್ಬಿಟ್ ಮಾಲ್ಗೆ ಭೇಟಿ ನೀಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವ್ ಇನ್ ಕಿಚನ್ ಬ್ಲಾಗ್ಸಿಂದ ಹಾಗೂ ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದಗಳು. ಸಿಗೋಣ ಮತ್ತು ಮುಂದಿನ ವಿಡಿಯೋಗಳಲ್ಲಿ. ನಿಮ್ಮೂರು ಹಾಗೆ ನಿಮ್ಮೂರೊಳಗೆ ಯಾವ ಮಾಲ್ ಫೇಮಸ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಅಪ್ಪಿ ನಾನು ನೆಕ್ಸ್ಟ್ ಏನಾರ ನಿಮ್ಮೂರ ಕಡೆ ಬಂದರೆ 100% ಆ ಮಾಲ್ಗೆ ನಾನು ಕೂಡ ವಿಸಿಟ್ ಮಾಡಿ ಬರ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಅದು ನಿಮಗೋಸ್ಕರ. ವೀಕ್ಷಕರ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವ್ ಇನ್ ಕಿಚನ್ ಬ್ಲಾಗ್ಸಿಂದ ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.